ಕರಾವಳಿಯ ದೈವಾರಾಧನೆ ಮಹತ್ವ ಕಾಂತಾರ ಸಿನಿಮಾ ಮೂಲಕ ಇಡೀ ಜಗತ್ತಿಗೆ ಪಸರಿಸಿದೆ. ಬಳಿಕ ಅಲ್ಲಲ್ಲಿ ದೈವಾರಾಧನೆಗೆ ಕಳಂಕ ಬರೋ ಸಾಕಷ್ಟು ಘಟನೆಗಳು ಕೂಡ ನಡೆದಿದ್ದು, ಇದೀಗ ರಾಜ್ಯ ಸರ್ಕಾರವೇ ದೈವಾರಾಧನೆಗೆ ಅವಮಾನ ಮಾಡುವ ರೀತಿಯಲ್ಲಿ ಮುಂದಾಗಿದೆ. ಯಾಕೆ ಹೀಗೆ ಹೇಳ್ತಿದ್ದೀವಿ ಅನ್ಕೊಂಡ್ರೆ ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಶಿಕ್ಷಣ ಸಚಿವರಿಂದಲೇ ದೈವಾರಾಧನೆಗೆ ಅವಮಾನವಾಯ್ತಾ? ಶಾಲಾ ರಂಗೋತ್ಸವದಲ್ಲಿ ಭೂತಾರಾಧನೆ ಸೇರ್ಪಡೆ, ವಿವಾದಕ್ಕೆ ಕಾರಣವಾದ ಸರ್ಕಾರದ ಸುತ್ತೋಲೆ. ತುಳುನಾಡಿನಲ್ಲಿ ದೈವಾರಾಧನೆಗೆ ವಿಶಿಷ್ಟ ಸ್ಥಾನಮಾನ ಇದೆ. ಕಾಂತಾರ ಸಿನಿಮಾದ ಮೂಲಕ ಈ ದೈವಾರಾಧನೆಯ ಆಚಾರ ವಿಚಾರ ನಂಬಿಕೆ ಎಲ್ಲವೂ ಇಡೀ ಜಗತ್ತಿಗೆ ತಿಳಿಯುವಂತಾಗಿದೆ. ಆದ್ರೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ದೈವಾರಾಧನೆಗೆ ಅವಮಾನ ಮಾಡಲು ಮುಂದಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ವಿದ್ಯಾರ್ಥಿಗಳಲ್ಲಿ ದೇಶದ ಸಾಂಸ್ಕೃತಿಕ ವೈವಿಧ್ಯತೆಯ ಅರಿವು ಮೂಡಿಸೋ ನಿಟ್ಟಿನಲ್ಲಿ ರಾಜ್ಯದ 2164 ಶಾಲೆಗಳಲ್ಲಿ ರಂಗೋತ್ಸವ ಕಾರ್ಯಕ್ರಮ ನಡೆಸೋಕೆ ರಾಜ್ಯ ಯೋಜನಾ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಪ್ರತಿ ಶಾಲೆಗೆ ತಲಾ 10,000 ರೂಪಾಯಿ ಬಿಡುಗಡೆ ಮಾಡಿದೆ. ರಂಗೋತ್ಸವದಲ್ಲಿ ಬೊಂಬೆಯಾಟ, ಕೋಲಾಟ, ಯಕ್ಷಗಾನ, ಕಂಸಾಳೆ, ವೀರಗಾಸೆ, ಡೊಳ್ಳು ಕುಣಿತ, ಸೋಮನ ಕುಣಿತ ಮುಂತಾದ ಮನೋರಂಜನಾ ಕಲೆಗಳ ಸಾಲಿಗೆ ದೈವಾರಾಧನೆಯನ್ನು ಸೇರಿಸಿದ್ದಾರೆ. ಇದರಿಂದ ದೈವಾರಾಧನೆ ವೇದಿಕೆಯಲ್ಲಿ ಪ್ರದರ್ಶನ ಆಗೋ ಸಾಧ್ಯತೆ ಇದ್ದು, ದೈವಾರಾಧನೆಗೆ ಅಪಚಾರ ಆಗುತ್ತೆ. ಇದರಿಂದ ತುಳುನಾಡಿನ ಜನರ ನಂಬಿಕೆಗೆ ಘಾಸಿಯಾಗಲಿದೆ. ಹೀಗಾಗಿ ಸುತ್ತೋಲೆಯಲ್ಲಿ ದೈವಾರಾಧನೆಯನ್ನು ಕೈಬಿಡಬೇಕು ಎಂದು ಶಾಸಕ ವೇದವ್ಯಾಸ ಕಾಮತ್ ಆಗ್ರಹಿಸಿದ್ದಾರೆ. ಶಾಲಾ ರಂಗೋತ್ಸವ ಅಂತ ಹೇಳುವಂತ ಒಂದು ಮನೋರಂಜನಾ ಕಾರ್ಯಕ್ರಮವನ್ನ ಇವತ್ತು ಇಲಾಖಾ ವತಿಯಿಂದ ಎಲ್ಲ ಶಾಲೆಗಳಿಗೆ ಇವತ್ತು ಆದೇಶವನ್ನು ಮಾಡಿದ್ದಾರೆ. ಮನೋರಂಜನಾ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಬೊಂಬೆ ಆಟ, ಕೋಲಾಟ ಈ ರೀತಿಯ ಕರ್ನಾಟಕದ ಬೇರೆ ಬೇರೆ ಕಲೆಗಳಿಗೆ ವಿಶೇಷವಾಗಿ ಅವಕಾಶ ಕೊಟ್ಟು ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಅದನ್ನ ತೋರಿಸ್ಕೊಡ್ಬೇಕು ಅಂತ ಹೇಳುವಂತ ಚಿಂತನೆಯೊಂದಿಗೆ ಇವತ್ತು ರಾಜ್ಯ ಸರ್ಕಾರ ಮಾಡಿದಂತ ಆದೇಶದಲ್ಲಿ ಮನೋರಂಜನೆಗಳ ಸಾಲಿನಲ್ಲಿ ಭೂತಾರಾಧನೆಯನ್ನ ಸೇರಿಸಿಕೊಂಡಿದ್ದು, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಆದೇಶ ಬಹಳ ಮನಸ್ಸಿಗೆ ನೋವಾಗುವಂತ ಆದೇಶ. ಈ ಆದೇಶದಲ್ಲಿ ಭೂತಾರಾಧನೆಯನ್ನ ತೆಗೆದು ಆದೇಶವನ್ನ ಮಾಡಬೇಕು ಅಂತ ಹೇಳುವಂಥದ್ದು ಕೂಡ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತೇನೆ. ಕಳೆದ ವರ್ಷವೂ ಇದೇ ರೀತಿ ರಂಗೋತ್ಸವದಲ್ಲಿ ದೈವಾರಾಧನೆಯನ್ನು ಸೇರಿಸಲಾಗಿತ್ತು. ಆ ಸಂದರ್ಭದಲ್ಲಿ ಶಾಸಕ ಸುನೀಲ್ ಕುಮಾರ್ ವಿಧಾನಸಭೆಯಲ್ಲಿ ಧ್ವನಿ ಎತ್ತಿದ್ದರಿಂದ ರಂಗೋತ್ಸವದಲ್ಲಿ ದೈವಾರಾಧನೆಯನ್ನು ಕೈಬಿಡಲಾಗಿತ್ತು. ಇದೀಗ ಮತ್ತೆ ರಂಗೋತ್ಸವದಲ್ಲಿ ದೈವಾರಾಧನೆಯನ್ನ ಸೇರಿಸಿದ್ದಾರೆ. ಸರ್ಕಾರದ ಈ ನಡೆಗೆ ಇದೀಗ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಒಂದು ಶಿಕ್ಷಣ ಸಚಿವರಿಗೆ ಪರಿಜ್ಞಾನ ಅನ್ನೋದಿರಬೇಕು. ಕಳೆದ ವರ್ಷ ಸುನೀಲ್ ಕುಮಾರ್ ಅವರು ಪ್ರಶ್ನಿಸಿದ್ದಾರೆ, ನೇರವಾಗಿ ಪ್ರಶ್ನಿಸಿದ್ದಾರೆ. ಇದನ್ನು ಮಾಡುವಂಥದ್ದಲ್ಲ, ಇದು ನಮ್ಮ ನಂಬಿಕೆ. ನಮಗೆ ತುಂಬ ನೋವಾಗ್ತದೆ. ಯಾಕೆಂದರೆ ನಾವು ದೈವಗಳನ್ನು ವೇದಿಕೆಗಳಲ್ಲಿ ನೋಡುವಂಥದ್ದಲ್ಲ. ಅದೊಂದು ಸರ್ಕ್ಯುಲರ್ ಸರ್ಕಾರದ ಮಟ್ಟದಲ್ಲಿ ಬರ್ತದೆ ಅಂತೇಳಿ ಪ್ರಾಯೋಜಿತ ಹೇಳ್ಬೋದು. ಯಾಕೆಂದರೆ ಮಕ್ಕಳನ್ನು ದೈವಾರಾಧನೆಗಳಲ್ಲಿ ಅಪಹಾಸ್ಯ ಮಾಡುವ ಒಂದು ಧರ್ಮಕ್ಕೆ ಅಪಹಾಸ್ಯ ಮಾಡುವಂಥದ್ದು, ಇದು ಮಾಡುವಂಥದ್ದು ತಪ್ಪು. ಇದನ್ನು ಈ ಕೂಡಲೇ ಕೈ ಬಿಡಬೇಕು. ಸರ್ಕಾರ ಯಾವುದೇ ಸುತ್ತೋಲೆ ಹೊರಡಿಸೋ ಮೊದಲು ಅದರ ಸಾಧಕ ಬಾಧಕದ ಬಗ್ಗೆ ಚರ್ಚೆ ಮಾಡುತ್ತೆ. ಕಳೆದ ವರ್ಷವೂ ರಂಗೋತ್ಸವದಲ್ಲಿ ದೈವಾರಾಧನೆಯನ್ನು ಸೇರಿಸೋ ಬಗ್ಗೆ ವಿರೋಧ ಬಂದಾಗ ಈ ವರ್ಷ ಮತ್ಯಾಕೆ ಸೇರಿಸಿದ್ದಾರೆ ಅನ್ನೋದೇ ಸದ್ಯದ ಪ್ರಶ್ನೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.